ನಮಸ್ತೆ ಮೇಡಮ್, ಮಂಜುನಾಥ್ ಅಂತ ಹೇಳಿ. ನಮ್ದು ದಾವಣಗೆರೆ ಹತ್ರ ಉಚ್ಚಂಗಿದುರ್ಗ ಅಂತ ಹೇಳಿ. ಪೇಷಂಟ್ ನಮ್ಮ ಮನೆಯವರು ಸುಜಾತ ಅಂತ ಹೇಳಿ, ವಯಸ್ಸು 51 ಆಗಿದೆ. ಅವ್ರಿಗೆ ಈಗ ನಮಗೆ ಒಂದು 4 ತಿಂಗಳಿಂದ ಗೊತ್ತಾಗಿದೆ ಮೇಡಮ್. ಅದು ಹಾರ್ಟ್ ಪೇನ್ ಅಂತ ಬರ್ತಿದ್ರೆ ಅಲ್ಲೆಲ್ಲ ಟೆಸ್ಟ್ ಮಾಡಿ ಈ ತರ ಎಲ್ಲ ನಿಮಗೆ ಲಿಂಫೋಮಾ ಇದೆ ಅಂತ ಹೇಳಿದ್ರು. ಅವಾಗ ನಾವೇ ಮಾಡಿದ್ವಿ, ಕೀಮೋ ಕೊಡ್ಸು ಅಂತ ಹೇಳಿದ್ರು. ಕೀಮೋ ಕೊಡ್ಸಕ್ಕೆ ನಮ್ಮ ಕೈಲಿ ಆಗೋದಿಲ್ಲ, ಅದಕ್ಕೆ ಅವರಿಗೆ ಬಹಳ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ಊರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಸ್ವಲ್ಪ ದಿನ ವೇಟ್ ಮಾಡಿದ್ವಿ. ನೀವು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ, ನೋಡ್ಕೊಂಡು ನಾವು ಇಲ್ಲಿಗೆ ಪುನರ್ಜನ್ಮ, ಇದಕ್ಕೆ ಏನೋ ಒಂದು ಹೆಸರು ಚೆನ್ನಾಗಿದೆ, ಆ ಹೆಸರಿಗೋಸ್ಕರ ಅಲ್ಲಿ ಇಲ್ಲಿ ಹೋಗೋಣ, ಏನೋ ಒಂದು ಪುನರ್ಜನ್ಮ ಬಂದ್ರು ಬರ್ಬೋದು ಅಂತೇಳಿ ನಾವು ಆ ಹೆಸರನ್ನು ನಾವು ಕಲೆಕ್ಟ್ ಮಾಡ್ಕೊಂಡು ಇಲ್ಲಿಗೆ ನಿಮಗೆ ಹಾಸ್ಪಿಟಲ್ ಬಂದಿದ್ದಾಯ್ತು. ಅವರಿಗೆ ಸುಸ್ತಾಗುತ್ತೆ ಮೇಡಮ್. ಅಂದ್ರೆ ಅವ್ರು ಸಂಜೆ ಟೈಮ್ ಜ್ವರ ಬರ್ತಿದ್ವು, ಇಲ್ಲಿ ಎದೆಯಡ್ ಕಳ್ತಿಲ್ಲ. ನಾವು ಅದನ್ನ ನಾವು ಇದೇನಾದ್ರು ಹಾರ್ಟ್ ಇಂದ ತೊಂದರೆ ಆಗೋದು ಅಂತೇಳಿ ನಾವು ಹಾರ್ಟ್ಗೆ ನಾವು ಹೋಗ್ಬಿಟ್ವಿ ಅಷ್ಟೇ. ಜ್ವರ ಬರೋದು, ಸುಸ್ತಾಗೋದು. ಆಮೇಲೆ ಒಂದು 3 ವರ್ಷದಿಂದ ವೀಕ್ ಅಂತ ಬಂದ್ರೆ ಅವರು, ನಾವು ನೋಡ್ಕೊಂಡು ಶುಗರ್ ಇಂದ ವೀಕ್ ಆಗ್ತಾರೆ ಅಂತ ಈ ತರ ತಿಳ್ಕೊಂಡ್ವಿ ನಾವು. ಅದು ಈ ತರ ಆಗಿರೋದು ನಮಗೆ ಗೊತ್ತಿಲ್ಲ. ನಾವು ಟೆಸ್ಟ್ ಮಾಡಿಸಿದಾಗ ನಮಗೆ ಈ ತರ ಇದೆ ಅಂತ ಗೊತ್ತಾಯ್ತು. ಇಲ್ಲೆಲ್ಲಿ ಕೊಡಿಸಿಲ್ಲ. ಅದೇ ನಮಗೆ ಈಗ ಈ ತರ ಕೀಮೋ ಅಂತ ಹೇಳಿದ್ರಲ್ಲ, ಕೀಮೋ ಬಿಟ್ಟರೆ ಬೇರೆ ಎಲ್ಲಿ ಹೋಗಬಾರ್ದು ಅಂತೇಳಿ ನಾವು ಮಾಡ್ಕೊಂಡು ಕೀಮೋಕ್ಕೆ ನಮ್ಮ ಕಡೆ ಅದು ಜನಗಳೆಲ್ಲ ಹೇಳೋದು ನೋಡಿ ಅವ್ರಿಗೆ ತಡ್ಕೊಳಕ್ ಶಕ್ತಿ ಇಲ್ಲ, ಈ ತರ ತೊಂದರೆ ಆಗುತ್ತೆ ಅಂತ ಹೇಳಿ ನಾವು ವೇಟ್ ಮಾಡಿದ್ವಿ. ದೇವನ್ ಪರಮಾತ್ಮ ಏನ್ ಕೊಡ್ತಾನೆ ಅದು ಕೊಡ್ಲಿ, ನಾವು ಮುಂದಿನ ಇದು ಮಾಡ್ಕೋಣ. ಆದ್ಮೇಲೆ ಕೊಡಿಸಿದ್ರೆ ಏನ್ ಹೇಳಿದ್ರೆ, ಆಯುರ್ವೇದಕ್ಕೆ ಹೋಗ್ರಿ, ಇದಕ್ಕೆ ಕೀಮೋಕ್ಕೆ ಹೋಗ್ಬೇಡ್ರಿ ಅಂತ ನಮಗೆ ಒಂದು ಸಲಹೆ ಕೊಟ್ರು. ಆ ಒಂದು ನಾವು ಇದನ್ನ ಹುಡುಕೊಂಡು ಈ ಒಂದು ಪುನರ್ಜನ್ಮಕ್ಕೆ ನಾವು ಬಂದಂಗೆ ಆಯ್ತು. ಇಲ್ಲ, ಈಗ ಅವರು ಕಂಡೀಷನ್ ಊಟ ಬಹಳ ಕಡಿಮೆ ಇದ್ರು. ಒಂದು ವಾರ ಮುಂಚೆ ತಿಂತಿದ್ರಿ ಮೇಡಮ್ ಅವರೇ. ಈ ಒಂದು ವಾರದಿಂದ ಊಟ ತಿಂಡಿ ಬಹಳ ಕಡಿಮೆ ತಿಂತಾರ. ಬೆಳಗ್ಗೆ ಈ ಕಡೆ ಬಲಗಡೆ ಸೈಡ್ ಎಲ್ಲ ಫುಲ್ ದಪ್ಪ ಆಗಿ ಅವ್ರಿಗೆ ನಡೆಯಕ್ ಆಗ್ತಿಲ್ಲ. ಆಮೇಲೆ ಬಹಳ ಒಮ್ಮೆಟ್ ಆಗ್ತತೆ. ಅದಕ್ಕೆ ನಾವು ಅದನ್ನ ಹೆಂಗಾರಲ್ಲಿ ಡಾಕ್ಟರ್ ಹತ್ರ ಉಪಚಾರ ಮಾಡಿದ್ವಿ. ಅದಕ್ಕೆ ಡಾಕ್ಟರ್ ಇಲ್ಲ, ನೀವು ಮಾತ್ರೆ ತಗೊಂಡ್ ನೋಡ್ರಿ, ನಿಮಗೆ ಯಾವ ತರ ಸಜೆಷನ್ ಬರುತ್ತೆ ಮತ್ತೆ ಬೇಕಾದ್ರೆ ನೀವು ಮುಂದುವರ್ಸ್ರಿ ಅಂತ ಹೇಳಿದ್ರು ಅವರು. ಹೌದು, ಬಹಳ ಸುಸ್ತಾಗಿರಿ ಮೇಡಮ್. ನಾವು ಸ್ವಲ್ಪ ದೇವಸ್ಥಾನಕ್ಕೆ ಹೋದ್ವಿ, ಆದ್ರೆ ಅವಾಗೆಲ್ಲ ಬಹಳ ಚೆನ್ನಾಗಿತ್ತು. ಇದೇ ಕಡೆಯಲ್ಲೇ ಕರ್ಕೊಂಡು ಹೋದ್ವಿ ನಾವು, ಚೆನ್ನಾಗಿದ್ರು ಅವರು. ಈ ಒಂದು ವಾರ ಅಂತ ಇಷ್ಟು ಸುಸ್ತಾಗಿ ನಮಗೆ ಇದಾದ್ಮೇಲೆ ಬಹಳ ಮತ್ತೆ ತೊಂದರೆ ಆಗ್ಬಿಟ್ಟಿತ್ತಲ್ಲ ಅಂತೇಳಿ ಇದು ಸಡನ್ಲಿ ನಮಗೆ ನಮ್ಮ ಮಗ ಇದೆಲ್ಲ ಅವರು ವಿಚಾರ ಮಾಡಿದಾಗ ನಿಮ್ ಪುನರ್ಜನ್ಮದ್ದು ನಮಗೆ ಮಾಹಿತಿ ಸಿಕ್ಕಾಗ ನಾವ್ ಇಲ್ಲಿಗೆ ಬಂದದ್ದಾಯ್ತು. ಇಲ್ಲ, ಅವ್ರಿಗೆ ಯಾರಿಗೆ ಇಲ್ಲ, ಏನಕ್ಕೆ ಕೇಳಿಲ್ಲ ನಾವು. ಯಾವ ತರ ಆಗಿದೆ ಅಂತ ಅದು ಮಾಮೂಲಿ ಫುಡ್ ಎಫೆಕ್ಟ್ ಇಂದ ಬರ್ತೈತೆ ಅಂತ ಹೇಳಿದ್ರು ಅವರು. ಏನು ಅದು ಗೊತ್ತಾಗ್ತಿಲ್ಲ ನಮಗೆ. ಹೇಳಿದ್ರು ಡಾಕ್ಟ್ರಿಗೆ ಚೆನ್ನಾಗಿದೆ, ಈಗ ಟ್ರೀಟ್ಮೆಂಟ್ ನೋಡ್ರಿ, ನೀವು ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ನಿಮಗೆ ನಾವು ಮುಂಚೆ ಎಲ್ಲ ಹೇಳಬಾರ್ದು, ನಮ್ಮ ಟ್ರೀಟ್ಮೆಂಟ್ ತಗೊಂಡ ಮೇಲೆ ನಿಮಗೆ ಯಾವ ತರ ಅನ್ಸುತ್ತೆ ನಮಗೆ ಸಜೆಷನ್ ತಿಳಿಸ್ರಿ ಅಂತ ಹೇಳಿದಾರೆ. ನಾವು ನೋಡ್ತೀವಿ, ಮತ್ತೆ ನೋಡ್ಕೊಂಡ ಮೇಲೆ ನಿಮಗೆ ಸಜೆಷನ್ ತಿಳಿಸ್ತೀವಿ. ಆಯ್ತು.